ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಬೆಂಗಳೂರು ಹೇಳಿ ಕೇಳಿ ಉದ್ಯಾನ ನಗರಿ. ಬೇರೆ ದೊಡ್ಡ ಸಿಟಿಗಳಿಗೆ ಹೋಲಿಸಿಕೊಂಡ್ರೆ ಬೆಂಗಳೂರಿನಲ್ಲಿ ಮರ ಮಟ್ಟುಗಳು ಹೆಚ್ಚಾಗಿಯೇ ಇವೆ. ಆದರೆ ಇದರ ಜೊತೆಗೆ ಅಭಿವೃದ್ಧಿ ಹೆಸರಲ್ಲಿ ಸುಮಾರಷ್ಟು ಮರಗಿಡಗಳ ನಾಶ ಕೂಡ ಆಗ್ತಿದೆ. ಆದಾಗಿಯೂ ಹಸಿರಾಗಿರುವ ಬೆಂಗಳೂರನ್ನ ಮತ್ತಷ್ಟು ಹಸಿರು ಮಾಡಲು ಬೆಂಗಳೂರು ಮಹಾನಗರ ಪಾಲಿಕೆ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಹೌದು, ಪಾಲಿಕೆಯು ತನ್ನ AI ಆಧಾರಿತ ಸಾಧನವನ್ನ ಬಳಸಿಕೊಂಡು ಗಿಡ ನೆಡಲು ಸಾಧ್ಯವಾದ ಒಂದಿಷ್ಟು ಸ್ಥಳಗಳನ್ನು ಗುರುತಿಸಿದ್ದು ನಗರದಾದ್ಯಂತ 20,000 ಸ್ಥಳೀಯ ಮತ್ತು ಔಷಧೀಯ ಸಸಿಗಳನ್ನು ನೆಡುವ ಗುರಿ ಹಮ್ಮಿಕೊಂಡಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ನಗರವನ್ನ ಮತ್ತಷ್ಟು ಹಸಿರುಮಯಗೊಳಿಸಲು ನಗರದಾದ್ಯಂತ ಸುಮಾರು 150 ಸ್ಥಳಗಳನ್ನು ಗುರುತಿಸಿದೆ. ಸಿವಿಕ್ ಏಜೆನ್ಸಿ ಮ್ಯಾಪಥಾನ್ ಎಂಬ ತನ್ನ AI ಆಧಾರಿತ ಉಪಕರಣದ ಸಹಾಯದಿಂದ ಈ ಸ್ಥಳಗಳನ್ನು ಗುರುತಿಸಿದ್ದು ಇಲ್ಲಿ ಪಾಲಿಕೆಯ ಅರಣ್ಯೀಕರಣ ಕಾರ್ಯ ನಡೆಯಲಿದೆ. ತಂತ್ರಜ್ಞಾನವನ್ನ ಬಳಸಿಕೊಂಡು ಅರಣ್ಯೀಕರಣವನ್ನ ಕೈಗೊಳ್ಳಲು ನಾವು ನಗರದ ಎಲ್ಲ 8 ವಲಯಗಳಲ್ಲಿ 145 ಸ್ಥಳಗಳನ್ನು ಗುರುತಿಸಿದ್ದೇವೆ. ತಪ್ಪು ಸ್ಥಳಗಳಲ್ಲಿ ಸಸಿಗಳನ್ನ ನೆಟ್ಟು ಅವುಗಳನ್ನ ಹಾಳುಗೆಡದೆ ಅದರ ಬದಲು ಕಾರ್ಯಸಾಧ್ಯವಾದ ಸ್ಥಳಗಳಲ್ಲಿ ನೆಟ್ಟು ಅವುಗಳನ್ನು ಪೋಷಿಸುವುದು ಉತ್ತಮ. ಹೀಗಾಗಿ ಅಂತಹ ಸ್ಥಳಗಳನ್ನು ಪತ್ತೆ ಹಚ್ಚಲಾಗಿದೆ ಅಂತ ಬಿಬಿಎಂಪಿ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ BLG ಸ್ವಾಮಿ ತಿಳಿಸಿದ್ದಾರೆ. ಮ್ಯಾಪಥಾನ್ ಅಡಿಯಲ್ಲಿ ಹೂ ಬಿಡುವ ಮತ್ತು ಹಣ್ಣಿನ ಮರಗಳ ಬದಲಿಗೆ ಸ್ಥಳೀಯ ಮತ್ತು ಔಷಧೀಯ ಸಸ್ಯ ಪ್ರಭೇದಗಳನ್ನು ನೆಡಲಾಗುತ್ತೆ. ಸಸ್ಯಗಳ ಬದುಕುಳಿಯುವಿಕೆಯ ಪ್ರಮಾಣವನ್ನು ಸುಧಾರಿಸಲು ಆರಂಭಿಕ ಹಂತದಲ್ಲಿ ಅವುಗಳನ್ನು ನೆಡದಿರಲು ಬಿಬಿಎಂಪಿ ನಿರ್ಧರಿಸಿದೆ. ಒಂದೊಮ್ಮೆ ಆ ಗುರುತಿಸಿದ ಜಾಗ ಖಾಸಗಿ ಆಸ್ತಿ ಅಂತ ಗೊತ್ತಾದ್ರೆ ನಾವು ಮಾಲೀಕರನ್ನ ಸಂಪರ್ಕಿಸುತ್ತೇವೆ ಮತ್ತು ಭವಿಷ್ಯದಲ್ಲಿ ಆ ಜಾಗವನ್ನ ಬಳಸಲು ಪ್ರಾರಂಭಿಸಲು ಬಯಸಿದ್ರೆ ಮರಗಳನ್ನ ತೆಗೆದುಹಾಕಲಾಗುತ್ತೆ ಎಂಬ ಭರವಸೆಯೊಂದಿಗೆ ನಾವು ಅವರೊಂದಿಗೆ ಸಹಕರಿಸುತ್ತೇವೆ ಅಂತ ಸ್ವಾಮಿ ಹೇಳಿದ್ದಾರೆ. ಮತ್ತಷ್ಟು ಹಾಗಾದ್ರೆ ಸಿಲಿಕಾನ್ ಸಿಟಿ ಹಸಿರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲೇ.